ಟಿಎಸ್ಎಸ್ ಹಗರಣಗಳ ಆರೋಪ ಸಾಬೀತುಪಡಿಸಿ, ಇಲ್ಲವಾದರೆ ಪರಿಹಾರ ನೀಡಿ. ಶ್ರೀಪಾದ್ ಹೆಗಡೆ ಕಡವೆ. ಶಿರಸಿ ಟಿಎಸ್ಎಸ್ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ವೈದ್ಯರು ಹಳೆಯ ಆಡಳಿತ ಮಂಡಳಿಯ ಸಂದರ್ಭದಲ್ಲಿ ಸಂಸ್ಥೆಯಲ್ಲೂ ನೂರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆರೋಪದ ಬಲದ ಮೇಲೆಯೇ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರೂ ಆಗಿದ್ದಾರೆ. ಒಂದೊಮ್ಮೆ ಅವರು ಹೇಳಿಕೆಯಂತೆ ದೋಷಪೂರ್ಣ ಅಂಶಗಳು ಕಂಡುಬರದೇ ಇದ್ದಲ್ಲಿ ಅವರ ಹೇಳಿಕೆಯಿಂದ ಸಂಸ್ಥೆಗೆ ಆಗಿರುವ ಮಾನನಷ್ಟ ಪರಿಹಾರವಾಗಿ 600 ಕೋಟಿ ರೂಪಾಯಿ ಹಣವನ್ನು ಸಂಸ್ಥೆಗೆ ಭರಣ ಮಾಡಬೇಕು. ಈ ಬಗ್ಗೆ ಷೇರು ಸದಸ್ಯರಿಂದ ಸಹಿ ಸಂಗ್ರಹ ಮಾಡುತ್ತಿದ್ದೇವೆ ಎಂದು ಟಿಎಸ್ಎಸ್ ಷೇರು ಸದಸ್ಯ ಶ್ರೀಪಾದ್ ಹೆಗಡೆ ಕಡವೆ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾಗಿ ನಮಗೆ ಇರ್ತಕ್ಕಂಥದ್ದು ಏನು ಅಂತಂದರೆ ಅವರಿಗೆ ಯಾವುದೇ ತಪ್ಪುಗಳು ಸಿಗದೇನೂ ಇರ್ಬೋದು, ಅಥವಾ ಸಿಕ್ಕಿದ್ದಿದ್ರೆ ಅದನ್ನು ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ತನ್ನ ಎದುರಾಳಿಗಳನ್ನು ಹತ್ತಿಕ್ಕುವ ಮೂಲಕ ತಾನು ಶಾಶ್ವತವಾದ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಸಂಕಲ್ಪ ಕೂಡ ಅವರು ತಿದ್ದಿರಬಹುದು. ಹಾಗಾಗಿ ನಮಗೆ ಇದು ಯಾರಿಗೂ ಕೂಡ ಬೇಡ. ನಮಗೆ ನ್ಯಾಯವಂತವಾದಂತಹ ಬೇಡಿಕೆ ಅಂತ ಇರುವಂಥದ್ದು ಸರಿಯಾದ ಕಾನೂನು ಕ್ರಮದಲ್ಲಿ ಸಹಕಾರ ಕಾಯ್ದೆಗಳ ಅನುಸಾರ ಅವರನ್ನು ಬಹಿರಂಗವಾಗಿ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ. ಅವರು ಅಧ್ಯಕ್ಷರಾಗಿ ಹೇಳಿಕೆ ನೀಡಿರ್ತಕ್ಕಂಥದ್ದು. ಈ ಅಧ್ಯಕ್ಷರ ಬಹಿರಂಗ ಹೇಳಿಕೆಗಳನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು ಹಾಗೂ ಇದನ್ನೇ ತೆಗೆದುಕೊಂಡು ಅದನ್ನೇ ಪ್ರಮುಖ ಸಾಕ್ಷಿಯನ್ನಾಗಿ ಪರಿಗಣಿಸಿಕೊಂಡು ತನಿಖೆಗಳಾಗಬೇಕು, ಕ್ರಮಗಳಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಒಂದೊಮ್ಮೆ ಅವರು ಹೇಳದಂತೆ ದೋಷಾರೋಪಣೆ ಮಾಡದಂತೆ ಇಲ್ಲ ಹೇಳಾದಲ್ಲಿ ಎರಡು ಸೈಡ್ ಕೂಡ ನಾವು ನೋಡಬೇಕಾಗ್ತದೆ. ಸಂಸ್ಥೆ ಅನ್ನುವಂಥ ನಮಗೆ ಬಹಳ ಮುಖ್ಯ ಆಗಿದೆ. ಯಾರು ಕಳ್ಳರಿದ್ದಾರೋ ಅವರಿಂದ ಭರಣ ಆಗಬೇಕು. ಒಂದು ಅಕಸ್ಮಾತ್ ಅದಿರಲಿಲ್ಲ ಹೇಳಾಗಿದ್ದರೆ ಗೋಪಾಲಕೃಷ್ಣ ವೈದ್ಯ ಅವರಿಂದ ಆಗಿರ್ತಕ್ಕಂಥ ಮಾನನಷ್ಟ ಪರಿಹಾರವಾಗಿ ಸಂಸ್ಥೆಗೆ 600 ಕೋಟಿ ರೂಪಾಯಿಗಳನ್ನು ಸಂಸ್ಥೆಗೆ ಮಾನನಷ್ಟ ಅಂತ ಹೇಳಿ ಭರಣ ಮಾಡಿಕೊಡ್ಬೇಕು ಅಂತ ಹೇಳುವಂಥ ಒಂದು ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಷೇರು ಸದಸ್ಯರು ಮತ್ತು ನಾಮಿನಲ್ ಸದಸ್ಯರ ಬಳಿಗೆ ಹೋಗಿ ಈ ರೀತಿಯಾಗಿ ನಾವೊಂದು ಪತ್ರವನ್ನು ಸಿದ್ಧಪಡಿಸಿದ್ದೇವೆ. ಇವರಿಗೆ ಮಾನ್ಯ ಸಹಾಯಕ ಆಯುಕ್ತರ ಇವರ ಮೂಲಕ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಪ್ರಬಂಧಕರು ಬೆಂಗಳೂರು ಹಾಗೂ ನಿರ್ದೇಶಕರು ಕರ್ನಾಟಕ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಬೆಂಗಳೂರು. ಶಾಲೆ ಆರಂಭವಾದರೂ ಪೂರೈಕೆಯಾಗದ ಪುಸ್ತಕ, 16.5 ಲಕ್ಷ ಉಚಿತ ಪುಸ್ತಕಕ್ಕಾಗಿ ಸರ್ಕಾರಕ್ಕೆ ಬೇಡಿಕೆ. ಕಳೆದ 2 ದಿನಗಳ ಹಿಂದಷ್ಟೇ ಶಾಲಾ ಆರಂಭೋತ್ಸವ ಮಾಡಲಾಗಿದೆ. ಆದರೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ವಿದ್ಯಾರ್ಥಿಗಳ ಪುಸ್ತಕದ ಬೇಡಿಕೆ ಅರ್ಧದಷ್ಟು (55ರಿಂದ 60% ಮಾತ್ರ ಪೂರೈಕೆಯಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಈಗಾಗಲೇ ಆರಂಭವಾಗಿವೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯು ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು ಮತ್ತು ಹಳಿಯಾಳ ತಾಲೂಕುಗಳನ್ನು ಒಳಗೊಂಡಿದೆ. ಇಲ್ಲಿ 55ರಿಂದ 60% ಮಾತ್ರ ಪೂರೈಕೆಯಾಗಿದ್ದು, ಶೀಘ್ರವಾಗಿ ಪುಸ್ತಕಗಳು ಪೂರೈಕೆ ಆಗದಿದ್ದಲ್ಲಿ ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ಒಟ್ಟು 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 6,51,825 ಉಚಿತ ಪುಸ್ತಕಕ್ಕಾಗಿ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೆ 55ರಿಂದ 60% ಪುಸ್ತಕಗಳು ಪೂರೈಕೆಯಾಗಿದ್ದು, ಉಳಿದ ಪುಸ್ತಕಗಳು ಇನ್ನು ಮೇಲಷ್ಟೇ ಬರಬೇಕಿದೆ. ಆದರೆ ಶೈಕ್ಷಣಿಕ ಜಿಲ್ಲೆಯ ವ್ಯಾಪ್ತಿ ದೊಡ್ಡದಿರುವ ಕಾರಣ ಪಠ್ಯಪುಸ್ತಕವನ್ನು ಶಾಲೆಗೆ ಪೂರೈಕೆ ಮಾಡಲು ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಣದಿಂದ ಪೂರೈಕೆಯಾದ ಪುಸ್ತಕವನ್ನು ಎಲ್ಲ ಶಾಲೆಗಳಿಗೆ ತಲುಪಿಸಿ ಶಾಲಾ ಆರಂಭದ ದಿನಗಳಲ್ಲಿ ಮಕ್ಕಳಿಗೆ ನಿರಾಶೆಯಾಗದಂತೆ ನೋಡಿಕೊಳ್ಳಲು ಶಿಕ್ಷಣ ಇಲಾಖೆ ಶ್ರಮಿಸುತ್ತಿದೆ. ಉಪನಿರ್ದೇಶಕರ ಕಚೇರಿಯಿಂದ ಕ್ಲಸ್ಟರ್ ಕಚೇರಿಯವರೆಗೆ ಸಾಗಾಟಕ್ಕೆ ಪ್ರತಿ ಪುಸ್ತಕಕ್ಕೆ 1.5 ರೂಪಾಯಿ ನೀಡಲಾಗುತ್ತಿತ್ತು. ಆದರೆ ಈ ವರ್ಷ ಪುಸ್ತಕಗಳ ಪೂರೈಕೆ ಹಂತ ಹಂತವಾಗಿ ನಡೆದಿರುವುದರಿಂದ ವೆಚ್ಚವು ಅನಗತ್ಯವಾಗಿ ಜಾಸ್ತಿ ಆಗಲಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕದ ಬೇಡಿಕೆಗೆ ಅನುಗುಣವಾಗಿ ತಮ್ಮ ವಾಹನದಲ್ಲಿ ತೆಗೆದುಕೊಂಡು ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸೂರ್ಯನಾರಾಯಣ ಪ್ರೌಢಶಾಲೆಯಲ್ಲಿ ಸಂಭ್ರಮದ ಪ್ರಾರಂಭೋತ್ಸವ, ನವೀಕೃತ ಅಡುಗೆ ಮನೆ ಉದ್ಘಾಟನೆ. ಶಿರಸಿ ತಾಲೂಕಿನ ಬಿಸಿಲಕೊಪ್ಪದ ಸೂರ್ಯನಾರಾಯಣ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಆರಂಭವನ್ನು ಅತ್ಯಂತ ವಿಶಿಷ್ಟವಾಗಿ ಕೈಗೊಳ್ಳಲಾಯಿತು. ಮೊದಲಿಗೆ ಆಗಮಿಸಿದ ವಿದ್ಯಾರ್ಥಿಗಳೆಲ್ಲರನ್ನೂ ಸ್ವಾಗತಿಸಲಾಯಿತು.
ತದನಂತರ ಉಪನಿರ್ದೇಶಕರ ಕಚೇರಿಯ ಸದಾನಂದ ಸ್ವಾಮಿ, ತಾಲೂಕಾ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರವಿ ಬೆಂಚಳ್ಳಿ ಅವರು ನವೀಕೃತ ಅಡಿಗೆ ಮನೆಯನ್ನು ಉದ್ಘಾಟಿಸಿ ಹಾಲು ಉಕ್ಕಿಸಿ ಶುಭ ಕೋರಿದರು. ತದನಂತರ ವೇದಿಕೆ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾತನಾಡುತ್ತಾ ಸದಾನಂದ ಸ್ವಾಮಿ ಅವರು, ಸೂರ್ಯನಾರಾಯಣ ಪ್ರೌಢಶಾಲೆ ಈ ವರ್ಷದ 10ನೇ ತರಗತಿಯ ಫಲಿತಾಂಶದಲ್ಲಿ 100ಕ್ಕೆ 100 ಸಾಧನೆ ಮಾಡಿ ಗುಣಾತ್ಮಕ ಫಲಿತಾಂಶವನ್ನು ಸಾಧಿಸಿದ್ದು ಸಂತಸ ನೀಡಿದೆ ಎಂದರು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು, ಸರ್ಕಾರದ ಸವಲತ್ತು ಪಡೆದುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಶಾಲೆಗೆ ಕೀರ್ತಿ ತನ್ನಿ ಎಂದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ರವಿ ಬೆಂಚಳ್ಳಿ, ಕೊಟ್ಟ ಅನುದಾನದ ಸಮರ್ಪಕ ಬಳಕೆ ಖುಷಿ ನೀಡಿದೆ ಎಂದರು. ಉತ್ತಮ ಶಿಕ್ಷಕರು ಬೆಂಬಲಿಸುವ ಆಡಳಿತ ಮಂಡಳಿಯೊಂದಿಗೆ ಎಲ್ಲ ಮೂಲಭೂತ ಸೌಕರ್ಯದೊಂದಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವುದು ಸಂತಸದಾಯಕ. ಮಾರ್ಗದರ್ಶನ ಮಾಡುವ ಶಿಕ್ಷಕರು ನಿಮ್ಮ ಜೊತೆಗಿರುವಾಗ ಅಭ್ಯಾಸ ಮಾಡಿ ಇದೆಲ್ಲದರ ಸದುಪಯೋಗವನ್ನು ಪಡೆದುಕೊಂಡು ಶಾಲೆಗೆ ಕೀರ್ತಿ ತನ್ನಿ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಎಸ್.ಎಂ. ಹೆಗಡೆ ಹುಡೇಲಕೊಪ್ಪ ಅವರು ಇಲಾಖೆಯು ಅನುದಾನ ನೀಡಿ ಸಹಕರಿಸಿದ್ದನ್ನು ಸ್ಮರಿಸುತ್ತಾ ಇಲಾಖೆ ನೀಡುವ ಆಹಾರದ ಮಹತ್ವವನ್ನು ತಿಳಿಸಿ ಮುಂದೆಯೂ ಇಲಾಖೆಯ ಸಹಕಾರ ಕೋರಿದರು. ಪ್ರಾರಂಭದಲ್ಲಿ ಮುಖ್ಯೋಪಾಧ್ಯಾಯ ಗಣೇಶ ಭಟ್ಟವಾನಳ್ಳಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಶಿಕ್ಷಕಿ ಶ್ರೀಮತಿ ಸವಿತಾ ಭಟ್ ವಂದಿಸಿದರು. ಶಿಕ್ಷಕ ಗಣೇಶ ಸಾಯಮನೆ ನಿರ್ವಹಿಸಿದರು. ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ಯೋಗ ಶಿಕ್ಷಣ ಉಚಿತ ತರಗತಿ ಉದ್ಘಾಟನೆ. ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಶಿಕ್ಷಣ ತರಗತಿಯನ್ನು ಉದ್ಘಾಟಿಸಲಾಯಿತು. ಶಿರಸಿ ನಗರದ ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಸುಧೀರ ಹಂದ್ರಾಳ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕತೆಯ ವ್ಯಾಮೋಹಕ್ಕೆ ಒಳಗಾಗಿ ರಾಸಾಯನಿಕಯುಕ್ತ ಆಹಾರವನ್ನು ಸೇವಿಸುತ್ತಾ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡು ರೋಗಿಗಳಾಗುತ್ತಿದ್ದೇವೆ. ಭಾರತದ ಸನಾತನ ಸಂಸ್ಕೃತಿ ಋಷಿ ಪರಂಪರೆಯನ್ನು ಅಳವಡಿಸಿಕೊಂಡು ಬ್ರಾಹ್ಮ ಮುಹೂರ್ತದಲ್ಲಿ ಯೋಗವನ್ನು ಮಾಡುತ್ತಾ ದೇಹ, ಉಸಿರು ಮತ್ತು ಮನಸ್ಸು ಜೋಡಿಸಿಕೊಂಡು ಸದೃಢ ಶರೀರವನ್ನು ಹೊಂದಿ ಸ್ವಸ್ಥ ಸಮಾಜವನ್ನು ನಿರ್ಮಾಣಕ್ಕಾಗಿ ಸಂಕಲ್ಪ ಮಾಡೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಾರಿಕಾಂಬಾ ಶಾಖೆಯ ಯೋಗ ಬಂಧು ಸುಧಾ ವಹಿಸಿದ್ದರು. ಅವರು ಮಾತನಾಡಿ, ಸಮಿತಿಯು ನೀಡುತ್ತಿರುವ ಸಾಮಾಜಿಕ, ದೈಹಿಕ, ಮಾನಸಿಕ, ಕೌಟುಂಬಿಕ ಹಾಗೂ ಆಧ್ಯಾತ್ಮಿಕ ಎಂಬ ಪಂಚಮುಖ ಶಿಕ್ಷಣದ ಪರಿಚಯ ನೀಡಿದರು. ಸಂತೋಷ್ ಪ್ರಾಸ್ತಾವಿಕವಾಗಿ ಮಾತನಾಡಿ, SPYSS ಸಮಿತಿಯು ಯೋಗ ಪಥದಲ್ಲಿ ಮುನ್ನಡೆದು ಬಂದ ಬಗ್ಗೆ ತಿಳಿಸಿದರು. ಅಭ್ಯಾಗತವಾಗಿ ಉಪಸ್ಥಿತರಿದ್ದ ಸೋಮಪ್ರಕಾಶ್ ಮಾತನಾಡಿ, ಯೋಗದ ಜೊತೆ ರಕ್ತದಾನ, ನೇತ್ರದಾನದಂತಹ ಸಾಮಾಜಿಕ ಕಾರ್ಯದಲ್ಲಿ ಕೈ ಜೋಡಿಸುವಂತೆ ಕರೆ ನೀಡಿದರು. ವೈಶಾಲಿ ಪಿ ಹೆಗಡೆ ಅವರು ಮಾತನಾಡಿ, ನೂತನ ಯೋಗ ಶಾಖೆಗೆ ಶುಭ ಹಾರೈಸಿದರು. ಶ್ರೀ ಮಾರಿಕಾಂಬಾ ಶಾಖೆಯ ಯೋಗ ಬಂಧು ವೀಣಾ ಸ್ವಾಗತಿಸಿದರು. ಗಿರಿಜಾ ವಂದಿಸಿದರು. ಶಿಕ್ಷಕರಾದ ನೀನಾ ಹೊಸ ಯೋಗ ಬಂಧುಗಳಿಗೆ ಸೂಚನೆಗಳನ್ನು ನೀಡಿದರು. ಶಿಕ್ಷಕಿ ರೇಣುಕಾ ಕಾರ್ಯಕ್ರಮ ನಿರೂಪಿಸಿದರು. ಪತ್ರಿಕಾ ವಿತರಕ ಪರಮಾನಂದ ಹೆಗಡೆ ನಿಧನ. ಅತ್ಯುತ್ತಮ ಪತ್ರಿಕಾ ವಿತರಕರಾಗಿದ್ದ ಶಿರಸಿ ತಾಲೂಕಿನ ಪರಮಾನಂದ ಹೆಗಡೆ ಬೈರುಂಬೆಯವರು ಇಂದು ನಿಧನರಾಗಿದ್ದಾರೆ. ಪತ್ರಿಕಾ ವಿತರಕರಾಗಿ ಸ್ಥಳೀಯ ಪತ್ರಿಕೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಪರಮಾನಂದ ಹೆಗಡೆಯವರು ಬೈರುಂಬೆ ವ್ಯಾಪ್ತಿಯಲ್ಲಿ ಸುಮಾರು 12 ಕಿಲೋಮೀಟರ್ನಷ್ಟು ದೂರವನ್ನು ನಡೆದುಕೊಂಡೇ ಪತ್ರಿಕೆ ವಿತರಿಸುತ್ತಿದ್ದರು.